ಡಿ ದೇವೇಗೌಡ ಅವರ ಈ ಪತ್ರಕ್ಕೆ ಬಿಜೆಪಿ ನಾಯಕರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆರ್ ಅಶೋಕ್ ಮಾತನಾಡಿದ್ದಾರೆ. ಬಿಜೆಪಿಯ ಮುಖಂಡರುಗಳು ಪತ್ರವನ್ನು ಸ್ವಾಗತಿಸ್ತೀವಿ ಅಂತ ಹೇಳಿದ್ದಾರೆ. ಪ್ರಜ್ವಲ್ ಎಷ್ಟು ದಿನ ತಪ್ಪಿಸ್ಕೊಂಡಿರಕ್ಕೆ ಸಾಧ್ಯ? ಕುಮಾರಸ್ವಾಮಿ ಕೂಡ ವಿನಂತಿ ಮಾಡಿದ್ದಾರೆ. ದೇವೇಗೌಡರೇ ಶರಣಾಗೋದಕ್ಕೆ ಹೇಳಿದ್ದಾರೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಎಲ್ಲರೂ ಹೇಳ್ತಾ ಇರೋದು ಪ್ರಜ್ವಲ್ ವಾಪಸ್ ಬರಬೇಕು ಅಂತ. ಆದರೆ ವಾಪಸ್ ಕರೆತರೋದಕ್ಕೆ ಇವ್ರ ಕೈಲಿ ಯಾಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ. ಹೂ ಹ್ಯಾಸ್ ಟು ಟೇಕ್ ದ ಕಾಲ್? ಅದನ್ನ ಯಾರು ಬೆಕ್ಕಿನ ಕೊರಳಿ ಗಂಟೆ ಕಟ್ಟೋರು ಯಾರು, ಮಾಡಬೇಕಾಗಿರೋರು ಯಾರು ಅನ್ನೋಂಥ ಪ್ರಶ್ನೆ ಕೂಡ ಬರುತ್ತೆ. ಯಾಕೆ ಕರ್ಕೊಂಡು ಬರೋಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ದೇವೇಗೌಡರು ಎಲ್ಲೇ ಇದ್ರು ಬಂದು ಸರೆಂಡರ್ ಆಗಬೇಕು ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಇಲ್ಲಾಂದ್ರೆ ಕುಟುಂಬದಿಂದನೇ ಹೊರಗಾಗ್ತೀನಿ ಅಂತ ಮಾಧ್ಯಮದಲ್ಲೂ ಬಂದಿದೆ, ನಾನು ನೋಡಿದ್ದೀನಿ. ಅದರಿಂದ ಅದನ್ನು ನಾನು ಸ್ವಾಗತ ಮಾಡ್ತೀನಿ. ದೇವೇಗೌಡರು ಸರಿಯಾದಂಥ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ವಿನಂತಿಯನ್ನು ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ. ಅದರಿಂದ ಪ್ರಜ್ವಲ್ ರೇವಣ್ಣ ಎಷ್ಟು ದಿನ ತಪ್ಪಿಸ್ಕೊಂಡಿರಕ್ಕೆ ಸಾಧ್ಯ? ನೀವು ಎಷ್ಟು ದಿನ ತಪ್ಪಿಸ್ಕೊಂಡಿರಕ್ಕೆ ಸಾಧ್ಯ? ಸಾಧ್ಯನೇ ಇಲ್ಲ. ನಮ್ಮ ದೇಶದ ಕಾನೂನು ಅಡಿಯಲ್ಲಿ ನೀವು ಬರಲೇಬೇಕು. ನೀವು ಕೋರ್ಟಲ್ಲಿ ಏನಾದರೂ ನೀವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಕೋರ್ಟಲ್ಲಿ ನೀವು ಅದನ್ನು ಪ್ರೂವ್ ಮಾಡಬೇಕು. ಅದು ಬಿಟ್ಟು ತಪ್ಪಿಸ್ಕೊಂಡು ಹೋಗೋದ್ರಿಂದ ಏನೂ ಒಳ್ಳೇದಾಗಲ್ಲ. ಅದನ್ನೇ ದೇವೇಗೌಡರು ಹೇಳಿದ್ದಾರೆ. ಆ ದೇವೇಗೌಡರು ಹೇಳಿರೋಂಥದ್ದಕ್ಕೆ ನಾನು ಸಮರ್ಥನೆಯನ್ನು ಮಾಡ್ತೀನಿ. ಡಿ ದೇವೇಗೌಡ ಅವರ ಈ ಪತ್ರಕ್ಕೆ ಬಿಜೆಪಿ ನಾಯಕರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆರ್ ಅಶೋಕ್ ಮಾತನಾಡಿದ್ದಾರೆ. ಬಿಜೆಪಿಯ ಮುಖಂಡರುಗಳು ಪತ್ರವನ್ನು ಸ್ವಾಗತಿಸ್ತೀವಿ ಅಂತ ಹೇಳಿದ್ದಾರೆ. ಪ್ರಜ್ವಲ್ ಎಷ್ಟು ದಿನ ತಪ್ಪಿಸ್ಕೊಂಡಿರಕ್ಕೆ ಸಾಧ್ಯ? ಕುಮಾರಸ್ವಾಮಿ ಕೂಡ ವಿನಂತಿ ಮಾಡಿದ್ದಾರೆ. ದೇವೇಗೌಡರೇ ಶರಣಾಗೋದಕ್ಕೆ ಹೇಳಿದ್ದಾರೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಎಲ್ಲರೂ ಹೇಳ್ತಾ ಇರೋದು ಪ್ರಜ್ವಲ್ ವಾಪಸ್ ಬರಬೇಕು ಅಂತ. ಆದರೆ ವಾಪಸ್ ಕರೆತರೋದಕ್ಕೆ ಇವ್ರ ಕೈಲಿ ಯಾಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ. ಹೂ ಹ್ಯಾಸ್ ಟು ಟೇಕ್ ದ ಕಾಲ್? ಅದನ್ನ ಯಾರು ಬೆಕ್ಕಿನ ಕೊರಳಿ ಗಂಟೆ ಕಟ್ಟೋರು ಯಾರು, ಮಾಡಬೇಕಾಗಿರೋರು ಯಾರು ಅನ್ನೋಂಥ ಪ್ರಶ್ನೆ ಕೂಡ ಬರುತ್ತೆ. ಯಾಕೆ ಕರ್ಕೊಂಡು ಬರೋಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ದೇವೇಗೌಡರು ಎಲ್ಲೇ ಇದ್ರು ಬಂದು ಸರೆಂಡರ್ ಆಗಬೇಕು ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಇಲ್ಲಾಂದ್ರೆ ಕುಟುಂಬದಿಂದನೇ ಹೊರಗಾಗ್ತೀನಿ ಅಂತ ಮಾಧ್ಯಮದಲ್ಲೂ ಬಂದಿದೆ, ನಾನು ನೋಡಿದ್ದೀನಿ. ಅದರಿಂದ ಅದನ್ನು ನಾನು ಸ್ವಾಗತ ಮಾಡ್ತೀನಿ. ದೇವೇಗೌಡರು ಸರಿಯಾದಂಥ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ವಿನಂತಿಯನ್ನು ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ. ಅದರಿಂದ ಪ್ರಜ್ವಲ್ ರೇವಣ್ಣ ಎಷ್ಟು ದಿನ ತಪ್ಪಿಸ್ಕೊಂಡಿರಕ್ಕೆ ಸಾಧ್ಯ? ನೀವು ಎಷ್ಟು ದಿನ ತಪ್ಪಿಸ್ಕೊಂಡಿರಕ್ಕೆ ಸಾಧ್ಯ? ಸಾಧ್ಯನೇ ಇಲ್ಲ. ನಮ್ಮ ದೇಶದ ಕಾನೂನು ಅಡಿಯಲ್ಲಿ ನೀವು ಬರಲೇಬೇಕು. ನೀವು ಕೋರ್ಟಲ್ಲಿ ಏನಾದರೂ ನೀವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಕೋರ್ಟಲ್ಲಿ ನೀವು ಅದನ್ನು ಪ್ರೂವ್ ಮಾಡಬೇಕು. ಅದು ಬಿಟ್ಟು ತಪ್ಪಿಸ್ಕೊಂಡು ಹೋಗೋದ್ರಿಂದ ಏನೂ ಒಳ್ಳೇದಾಗಲ್ಲ. ಅದನ್ನೇ ದೇವೇಗೌಡರು ಹೇಳಿದ್ದಾರೆ. ಆ ದೇವೇಗೌಡರು ಹೇಳಿರೋಂಥದ್ದಕ್ಕೆ ನಾನು ಸಮರ್ಥನೆಯನ್ನು ಮಾಡ್ತೀನಿ.